ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು, ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಮಂಗಳೂರು ಸೌತೆಕಾಯಿನ ತೊಳೆದಿಟ್ಕೊಳ್ಳಿ. ಆಮೇಲೆ ಬೇಳೆನೂ ಅರ್ಧ ಗ್ಲಾಸ್ ತೊಳೆದಿಟ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಳಿ, ಒಂದು 5-10 ನಿಮಿಷ. ಅದಾದಮೇಲೆ ಮಂಗಳೂರು ಸೌತೆಕಾಯಿನ ಹೆಚ್ಕೊಂಡು ಇಟ್ಕೊಳ್ಳಿ. ಸೊ ಅರ್ಧ ಪೀಸ್ ಮಾಡಿಕೊಂಡು, ಸೊ ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಪೀಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರ್ಗೆ ಬೇಳೆ ನೆನೆಸ್ಕೊಂಡಿರ್ತೀವಲ್ಲ, ಒಂದು 5-10 ಮಿನಿಟ್ಸ್ನ ಹಾಕ್ಕೊಳ್ಳಿ. ಹಾಕಿಟ್ಕೊಂಡ್ಮೇಲೆ ನಾವು ಕಟ್ ಮಾಡ್ಕೊಂಡಿರ್ತೀವ ಸೌತೆಕಾಯಿ, ಅದನ್ನು ಎಲ್ಲ ಪೂರ್ತಿ ಹಾಕ್ಕೊಂಡು ಅದಕ್ಕೆ ತಕ್ಕನಾಗಿ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮುಳುಗಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ ಒಂದು 2 ವಿಸಿಲ್ ಇದ್ದರೆ ಸಾಕು. ಇದಾಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಅರಿಶಿನ, ಕೊತ್ತಂಬರಿ ಬೀಜ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನು ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು 2 ಸ್ಪೂನು ಅದಕ್ಕೆ ಕೊತ್ತಂಬರಿ ಬೀಜ ಹಾಕ್ಕೊಂಡು ಹುರ್ಕೊಳ್ಳಿ. 2 ಸ್ಪೂನು ಹಾಕ್ಕೊಂಡು ಹುರಿಸ್ಕೊಳ್ಳಿ. ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ, ಒಂದು 5-6-8 ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರಿದಿಟ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ, ಅರಿಶಿಣ ಮತ್ತು ಹುಣಸೆಹಣ್ಣು ಈಗ ಹುರಿದಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು. ಕೊತ್ತಂಬರಿ ಬೀಜ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಬಿಟ್ಕೋಬೇಕು. ಈ ಕಡೆ ಒಂದು 2 ವಿಸಿಲ್ ಬರೋವರೆಗೂ, 2 ವಿಸಿಲ್ ಬಂದಮೇಲೆ ಕುಕ್ಕರ್ ಆರೋವರೆಗೂ ಕಾಯಬೇಕು. ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಈ ಹದಕ್ಕೆ ಬಂದಿರಬೇಕು. ಸ್ವಲ್ಪ ಸ್ಮೂತಾಗಿ ಈ ಹದಕ್ಕೆ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ. ಕುಕ್ಕರ್ ಲಿಡ್ ತೆಗೆದು ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಸೌತೆಕಾಯಿ ಕೂಡ ಬೆಂದಿದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಯಾಗಿ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬಿಟ್ಕೊಂಡಿರ್ತೀವಲ್ಲ, ಈ ರುಬ್ಬಿಟ್ಕೊಂಡು ಮಸಾಲೆ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಒಗ್ಗರಣೆಗೆ ಎಣ್ಣೆ, 2 ಸ್ಪೂನ್ ಸಾಸಿವೆ, ಹಿಂಗು, ಇಲ್ಲಿ ಆಚಿಯವ್ರದ್ದು ಹಿಂಗು ತೊಗೊಂಡಿದ್ದೀನಿ. ಎಲ್ಲ ಚಟಪಟ ಅಂತ ಆದಮೇಲೆ ಅದಕ್ಕೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಆಗಿದೆ ಅಂತ. ಸಾಂಬಾರು ಮಾಡೋದು ತುಂಬ ಈಸಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಚೈತ್ರಲೋಕ ಅನ್ನೋ ಚಾನಲ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದಕ್ಕೆ ಇದು ಕೆಂಪು ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ. ಅನ್ನಕ್ಕೆ, ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.